ದೋಸ್ತಿ ನಾಯಕರಲ್ಲಿ ದೇವೇಗೌಡರ ಸ್ಪರ್ಧೆ ಬಗ್ಗೆನೇ ಬಹಳ ಚರ್ಚೆ ನಡೀತಾ ಇದೆ. ಯಾಕಂತಂದ್ರೆ ದೇವೇಗೌಡರು ಸ್ಪರ್ಧೆ ಎಲ್ಲಿ ಮಾಡ್ತಾರೆ ಅಂತ ತಿಳಿದುಕೊಂಡು ಆ ನಂತರದಲ್ಲಿ ಉಳಿದಂತ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ ಅನ್ನುವಂತ ಚಿಂತನೆಯಲ್ಲಿ ದೋಸ್ತಿ ನಾಯಕರಿದ್ದಾರೆ. ತುಮಕೂರಿನಿಂದ ದೇವೇಗೌಡರೇ ಸ್ಪರ್ಧಿಸುವಂತ ಸಾಧ್ಯತೆ ಹೆಚ್ಚಿದೆ. ಈ ಬಗ್ಗೆ ಕಾಂಗ್ರೆಸ್ ನಾಯಕರಿಗೂ ಕೂಡ ಮಾಹಿತಿ ಲಭ್ಯ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ ಶಾಸಕರು ಸ್ವಲ್ಪ ನೆಗೆಟಿವ್ ಟಾಕ್ ನಲ್ಲಿದ್ದಾರೆ. ಅಂದ್ರೆ ದೇವೇಗೌಡರಿಗೆ ಯಾಕೆ ನಾವು ಸಪೋರ್ಟ್ ಕೊಡಬೇಕು, ಇಲ್ಲ JDSಗೆ ಯಾಕೆ ಸಪೋರ್ಟ್ ಕೊಡಬೇಕು, ಇಲ್ಲಿ ಸುಮ್ಮನೆ ಅವ್ರು ಬಂದು ಯಾಕೆ ಕಂಟೆಸ್ಟ್ ಮಾಡೋದು, ಈ ತರದೆಲ್ಲ ಸ್ವಲ್ಪ ನೆಗೆಟಿವ್ ಟಾಕ್ ಇದೆ. ಹೀಗಾಗಿ ಕೈ ಕೊಟ್ಬಿಟ್ರೆ ಕಷ್ಟ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ತುಮಕೂರಿನ ಮಂದಿಯನ್ನ JDS ನಂಬುವಷ್ಟು ಬೆಂಗಳೂರು ಉತ್ತರ ಕ್ಷೇತ್ರದ ಮಂದಿಯನ್ನ ಅಥವಾ ಮತದಾರರನ್ನ ನಮಗೆ ಇವರು ಮತ ಹಾಕ್ತಾರೆ ಅನ್ನುವಂತ ನಿಟ್ಟಲ್ಲಿ ನಂಬೋದಕ್ಕಾಗೋದಿಲ್ಲ. ಸೊ ಎಲ್ಲಾ ಕಾಂಗ್ರೆಸ್ ಶಾಸಕರು ಮೈತ್ರಿ ವಿರುದ್ಧ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಬೆಂಗಳೂರಿನಲ್ಲಿ. ಇದು ಸ್ಪರ್ಧೆ ಮಾಡೋದಕ್ಕೆ ಸೂಕ್ತ ವಾತಾವರಣ ಅಲ್ಲ ಅನ್ನುವಂತ ಚರ್ಚೆ ಇದೆ. ಸೊ ಕಾಂಗ್ರೆಸ್ ಶಾಸಕರ ಚರ್ಚೆ ಈ ರೀತಿಯಾಗಿರುವಂತ ಹಿನ್ನೆಲೆಯಲ್ಲಿ ತುಮಕೂರಿನಿಂದನೇ ದೇವೇಗೌಡರು ಸ್ಪರ್ಧೆ ಮಾಡಬಹುದಾ ಅಂತ ಸಾಧ್ಯತೆ ಬಹಳ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ನ ನಾಯಕರಿಗೂ ಕೂಡ ಈ ಮಾಹಿತಿ ರವಾನೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. HD ದೇವೇಗೌಡರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡಬಹುದಂತ ಚಾನ್ಸಸ್ ಹೆಚ್ಚಿದೆ ಅನ್ನೋದು ಮೊನ್ನೆ ತನಕನೂ ಕೂಡ ಕೇಳಿ ಬರ್ತಾ ಇದ್ದಂತ ಒಂದು ಮಾಹಿತಿ. ಬಟ್ ಕೊನೆ ಕ್ಷಣದಲ್ಲಿ ಬೆಂಗಳೂರು ಉತ್ತರಕ್ಕಿಂತ ತುಮಕೂರಿನ ಕಡೆಗೆ ಹೆಚ್ಚು ವಾಲ್ತಾ ಇರೋದಕ್ಕೆ ಏನೇನ್ ಕಾರಣಗಳಿರ್ಬೋದು? ದೇವೇಗೌಡರು ವಾಲ್ತಾ ಇರೋದಕ್ಕೆ ಏನೇನೋ ಒಂದು ಕಾರಣಗಳನ್ನ ಪಟ್ಟಿ ಮಾಡ್ಕೊಂಡು ಈ ತರ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಪ್ರಸನ್ನ. ಮಾಲ್ತೇಶ್, ಮೊನ್ನೆವರೆಗೂ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರದಿಂದಲೇ JDS ವರಿಷ್ಠ HD ದೇವೇಗೌಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಈ ನಿರೀಕ್ಷೆಯ ಹಿನ್ನೆಲೆಯಲ್ಲಿಯೇ ಬೆಂಗಳೂರು ಉತ್ತರ ಕ್ಷೇತ್ರವನ್ನ JDSಗೆ ಬಿಟ್ಟುಕೊಡ್ಲಾಗಿತ್ತು. ಆದರೆ ಯಾವಾಗ ತುಮಕೂರನ್ನು ಕೂಡ JDS ತನ್ನ ತೆಕ್ಕೆಗೆ ಸೆಳೆದುಕೊಳ್ತೋ, ಇದೀಗ ಲೆಕ್ಕಾಚಾರಗಳು ಮತ್ತು ಲಾಭ ನಷ್ಟ ಎಲ್ಲಿ ಅನ್ನುವಂತಹ ಒಂದು ಕೂಲಂಕುಷವಾದಂತಹ ಲೆಕ್ಕಾಚಾರವನ್ನ JDS ಮತ್ತು ಕಾಂಗ್ರೆಸ್ ನಾಯಕರು ಹಾಕ್ತಾ ಇದ್ದಾರೆ. ಒಂದು ಕಡೆ ತುಮಕೂರನ್ನ ಈಗಾಗಲೇ ಸಂಸದ ಮುದ್ದಹನುಮೇಗೌಡರಿಂದ, ಹಾಲಿ ಸಂಸದರಿಂದ ಅದನ್ನ ಈಗಾಗಲೇ ಸ್ನ್ಯಾಕ್ ಮಾಡಿರುವ JDS ಅಲ್ಲಿ ತಮ್ಮ ಒಂದು ಪ್ರತಿಷ್ಠಿತ ನಾಯಕರನ್ನೇ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಅಂತ ಒಂದು ಆಯ್ಕೆ ಇರುವಂತದ್ದು ಕೇವಲ JDS ವರಿಷ್ಠ ದೇವೇಗೌಡರಿಗೆ ಮಾತ್ರ. ಇನ್ನೊಂದು ಕಡೆ ತುಮಕೂರನ್ನ ನೀವು ಸ್ಪರ್ಧೆ ಮಾಡಿದ್ರೆ ನಾವು ಬಿಟ್ಕೊಡ್ತೀವಿ, ಇಲ್ಲದೆ ಹೋದ್ರೆ ನಮಗೆ ಆ ಒಂದು ತುಮಕೂರು ಕ್ಷೇತ್ರವನ್ನ ವಾಪಸ್ ಕೊಡಿ ಅನ್ನುವಂತಹ ಪಟ್ಟನ್ನ ಕಾಂಗ್ರೆಸ್ ನಾಯಕರು ಹಿಡಿದಿದ್ದಾರೆ. ಹೀಗಾಗಿ JDS ವರಿಷ್ಠರೇ ನೇರವಾಗಿ ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿದ್ರೆ ತಮ್ಮ ಬಳಿ ಒಂದು ಕ್ಷೇತ್ರವನ್ನು ಉಳಿಸಿಕೊಳ್ಳಬಹುದು. ಇಲ್ಲದೆ ಹೋದ್ರೆ ಸದ್ಯ 8 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ JDS 7 ಕ್ಷೇತ್ರಗಳಿಗೆ ಸೀಮಿತ ಆಗಬೇಕಾಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕಿಕೊಳ್ಳಲಾಗಿದೆ. ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇರುವಂತಹ ಕಾಂಗ್ರೆಸ್ನ ಶಾಸಕರು ಮೈತ್ರಿ ಸರ್ಕಾರದ ವಿರುದ್ಧ ತಮ್ಮ ನಿಲುವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ನಿನ್ನೆ ಮತ್ತು ಮೊನ್ನೆ ನಡೆದಂತಹ ಬೆಳವಣಿಗೆಯಿಂದ ಬಹಿರಂಗ ಆಗಿದೆ. ನಿನ್ನೆಯಷ್ಟೇ ಶಾಸಕ ST ಸೋಮಶೇಖರ್ ಮತ್ತು ಬೈರತಿ ಬಸವರಾಜ್ ಸೇರಿದಂತೆ 4 ಕಾಂಗ್ರೆಸ್ನ ಶಾಸಕರು ಸಿದ್ದರಾಮಯ್ಯನವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲದೆ ಹೋದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಮೈತ್ರಿ ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ, JDS ಪರ ಮತ ಕೇಳೋದಿಲ್ಲ ಅನ್ನುವಂಥ ಕಟುವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಅಂಡರ್ ಕರೆಂಟ್ ಏನಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ, ಇದು ಎಲ್ಲೋ ಒಂದು ಕಡೆ JDSಗೆ ನೆಗೆಟಿವ್ ಆಗಬಹುದು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಅಂದ್ರೆ ಮೈತ್ರಿ ಪಕ್ಷದ ಶಾಸಕರೇ ಈ ರೀತಿಯ ನಿಲುವನ್ನ ಹೊಂದಿದ್ರೆ ಯಾವ ರೀತಿ ಅದನ್ನ ಫೇಸ್ ಮಾಡಬಹುದು? ಅದು ನೇರವಾಗಿ JDS ವರಿಷ್ಠ HD ದೇವೇಗೌಡರೇ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಈ ರೀತಿ ಶಾಸಕರ ನೆಗೆಟಿವ್ ಒಪಿನಿಯನ್ ಅನ್ನ ಪಕ್ಷದ ವಿರುದ್ಧ ತಿಳಿದುಕೊಂಡ್ರೆ ಅದು ಮುಂದೆ ಗೆಲುವಿಗೆ ಸಾಕಷ್ಟು ಋಣಾತ್ಮಕವಾದಂತಹ ಪರಿಣಾಮವನ್ನು ಬೀರಬಹುದು ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ತುಮಕೂರಿನಲ್ಲಿಯೇ ನೇರವಾಗಿ JDS ವರಿಷ್ಠ HD ದೇವೇಗೌಡ ಸ್ಪರ್ಧೆ ಮಾಡಿದ್ರೆ 2 ಕ್ಷೇತ್ರವನ್ನು ಉಳಿಸಿಕೊಳ್ಳಬಹುದು. ತುಮಕೂರಿನ ಕಾಂಗ್ರೆಸ್ಗೆ ಬಿಟ್ಕೊಡೋ ಅವಶ್ಯಕತೆ ಇಲ್ಲ, ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಕೂಡ ನೆಗೆಟಿವ್ ಆಗೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಇದೀಗ JDS ನಾಯಕರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಭೆ ಮತ್ತು ಸಮಾಲೋಚನೆ ನಿರಂತರವಾಗಿ ಸಾಗ್ತಾ ಇದೆ. ಇದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡು ಬಹುತೇಕ ತುಮಕೂರಿನ ಕಡೆಯೇ JDS ವರಿಷ್ಠ HD ದೇವೇಗೌಡ ವಾಲುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಆ ಮೂಲಕ ತುಮಕೂರನ್ನು ಕೂಡ ತಮ್ಮ ಬಳಿ ಉಳಿಸಿಕೊಳ್ಳೋದು, ಬೆಂಗಳೂರು ಉತ್ತರದಲ್ಲೂ ಕೂಡ ನೆಗೆಟಿವ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು, ಈ 2 ಲೆಕ್ಕಾಚಾರವನ್ನ ಹಾಕಿ ಈ ಒಂದು ನಿರ್ಣಯಕ್ಕೆ ಬಹುತೇಕ ಬರುವಂತಹ ಸಾಧ್ಯತೆ ಇದೆ. ಮಾಲ್ತೇಶ್, ಓಕೆ.